ಇಶಾನಿ, ನೀನ್ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ಯೋ ಇಲ್ವೋ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಈ ಪ್ರಜ್ಞೆ ತಪ್ಪೋ ಪುಡಿ ಹಾಕಿರೋ ಈ ಜ್ಯೂಸ್ನ ನೀನ್ ಕುಡಿಲೇಬೇಕು. ನೀನ್ ಇದನ್ನ ಕುಡಿದ್ರೆ ನಿನಗ್ ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಬರುತ್ತೆ, ಇಲ್ಲ ಸ್ವಲ್ಪ ಹೊತ್ತು ಪ್ರಜ್ಞೆ ತಪ್ತ್ಯ. ಆ ಟೈಮಲ್ಲಿ ನಿನ್ ಬ್ಲಡ್ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿಸಿದ್ರೆ ನಿನ್ ನಿಜವಾದ ಬಣ್ಣ ಬಯಲಾಗತ್ತೆ. ಯಾಕ್ ಡ್ಯಾಡ್, ನನ್ ಕೆಲ್ಸ ಬರಲ್ಲ ಅಂತ ಹೇಳ್ತಿದ್ದೀರಾ ಅಥವಾ ನನ್ ಕಾಲ್ ಈ ತರ ಇದೆ ಅಂತ ಹೇಳ್ತಿದ್ದೀರಾ? ನಿಮ್ ಪ್ರತಿ ಮಾತಲ್ಲೂ ನಿಮ್ ಪ್ರತಿ ಯೋಚನೆಯಲ್ಲೂ ಅವಳೇ ಇರ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು ಡ್ಯಾಡ್. ನನ್ ಡ್ಯಾಡ್ ಸ್ವಂತ ಮಗಳನ್ನ ನಂಬ್ತೀರಾ, ಬೇರೆ ಯಾರನ್ನ ನಂಬ್ತಿದಾರೆ ಅಂತ ಕೇಳಕ್ಕೆ ತುಂಬಾ ಜೆಲಸ್ ಫೀಲ್ ಆಗುತ್ತೆ ಡ್ಯಾಡ್. ಅಣ್ಣ, ಕಾಫಿ. ಮಹಿಮಾ, ಅಣ್ಣ, ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಮಗಳೇ ನನ್ನ ದ್ವೇಷ ಮಾಡ್ತಿದ್ದಾಳೆ, ಏನ್ ಮಾಡ್ಲಿ? ಅಣ್ಣ, ಕೆಲವೊಂದ್ಸಲ ತಪ್ಪು ಯಾಕಾಗತ್ತೆ ಹೇಗಾಗತ್ತೆ ಅಂತಾನೆ ಗೊತ್ತಾಗಲ್ಲ ಅಣ್ಣ. ನಂಗ್ ಗೊತ್ತು ಅಣ್ಣ, ನಿನಗೆ ನನ್ ಮೇಲ್ ಕೋಪ ಇದೆ ಅಂತ. ಸತ್ಯ ಏನು ಅಂದ್ರೆ ನಾನ್ ಜಾನುಗೇನು ಹೇಳ್ಕೊಟ್ಟಿಲ್ಲ ಅಣ್ಣ. ಎಲ್ಲಾ ನಿರ್ಧಾರನೂ ಅವಳದ್ದೇ. ಸೈನಿಂಗ್ ಅಥಾರಿಟಿ ತಗೊಳ್ಬೇಕಾದ್ರೂ ಕೂಡ ನಾನು ಮತ್ತೆ ಲಕ್ಕಿ ಅವಳಿಗೆ ಎಷ್ಟು ಬುದ್ಧಿ ಹೇಳಿದ್ವಿ ಗೊತ್ತಾ, ಬೇಡ ಅಂತ. ಆದ್ರೆ ಅವಳೇ ಹಠಕ್ ಬಿದ್ದು ನಿನ್ ಹೆಸರಿಂದ ಅವಳ ಹೆಸರಿಗೆ ಮಾಡಿಸ್ಕೊಂಡ್ಲು. ಈಗ ಯಾಕಮ್ಮ ಮಾತು? ಅಣ್ಣ, ಜಾನು ನಿನ್ನ ವಿಷಯದಲ್ಲಿ ಯಾಕೆ ಹೀಗೆ ನಡ್ಕೋತಿದ್ದಾಳೆ ಅಂದ್ರೆ, ನಿನ್ ಪ್ರಕಾರ ಸಿಂಧು ನನ್ನ ಪ್ರಕಾರ ಮಾತ್ರ ಅಲ್ಲ ಅಣ್ಣ. ನೀನ್ ಸಿಂಧು ವಿಚಾರದಲ್ಲಿ ತೋರ್ಸಿರೋ ಕನ್ಸರ್ನ ಜಾನು ವಿಚಾರದಲ್ಲೂ ತೋರ್ಸಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ತುಂಬಾ ಸಲ ಜಾನುಗೂ ಅನ್ಸಿದೆ ಅಣ್ಣ. ನಿನ್ ಮಾತನ್ನ ನಾನು ಒಪ್ಪಲ್ಲಮ್ಮ. ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತು. ಅದನ್ನ ಪ್ರೂವ್ ಮಾಡಕ್ಕಾಗಲ್ಲ. ಅಣ್ಣ, ಕೆಲವು ಸಲ ಮನ್ಸಲ್ಲಿರೋ ಪ್ರೀತಿ ಯಾರ್ ಕಣ್ಗೂ ಕಾಣಿಸಲ್ಲ, ನಾವೇ ಅರ್ಥ ಮಾಡಿಸ್ಬೇಕು. ಸರಿ ನಡಿ, ಊಟ ಮಾಡುವಂತೆ ಬಾ. ನನಗೆ ಹಶು ಇಲ್ಲ. ಯಾಕೆ ಹಸ್ವಿಲ್ಲ? ನೀನ್ ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ನಿನ್ ಆರೋಗ್ಯ ಏನಾಗ್ಬೇಡ. ಹೇಳಿದ್ನಲ್ಲಮ್ಮ, ನನಗೆ ಹಶು ಇಲ್ಲ. ಅಣ್ಣ, ಜಾನು ನಿನ್ ಮಾತ್ ಮೀರಿ ಸದೆ ಮಾಡ್ಸಕ್ ಹೋಗಿದ್ದಾಳೆ ಅಂತ ಬೇಜಾರ್ ಮಾಡ್ಕೋಬೇಡ. ಸ್ವಲ್ಪ ದಿನ ಅವಳೇ ಎಲ್ಲ ಅರ್ಥ ಮಾಡ್ಕೋತಾಳೆ. ನಾನು ಅರ್ಥ ಮಾಡ್ಕೊಳ್ಳೋದಲ್ಲಮ್ಮ, ಅಪಾರ್ಥ ಮಾಡ್ಕೊಳ್ದಿದ್ರೆ ಸರಿ. ಅಲ್ಲ, ಇವಾಗ ಟ್ರೀಟ್ಮೆಂಟ್ ಆಗಿ ಎಷ್ಟು ಜನ ಆಗಿದೆ ಅಮ್ಮ? ಶಿ ನೀಡ್ಸ್ ರೆಸ್ಟ್. ಅದನ್ಯಾಕೆ ಅರ್ಥ ಮಾಡ್ಕೊಡ್ತಿಲ್ಲ ಅವಳು? ಹಾಗ್ಯಾಕ್ ಅನ್ಕೋತೀಯ ಅಣ್ಣ? ಅಲ್ಲಿ ಜಾನು ಜೊತೆ ಲಕ್ಕಿ ಇದಾನಲ್ವಾ, ಅವನೆಲ್ಲ ನೋಡ್ಕೋತಾನೆ ಅಣ್ಣ. ಅವನು ಈಗ ಕೆಲ್ಸದ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿ ಜಾನು ಜೊತೆ ವರ್ಕ್ ಮಾಡ್ತಿದ್ದಾನೆ ಅಣ್ಣ. ಅಣ್ಣ ಎಮೋಷನಲ್ ಆಗಿದ್ದಾನೆ. ಈಗ್ಲೇ ಜಾನು ಮತ್ತೆ ಲಕ್ಕಿ ವಿಷಯ ಪ್ರಸ್ತಾಪ ಮಾಡೋದು ಒಳ್ಳೇದು. ಜ್ಯೂಸ್ ರೆಡಿ. ಗುಂಡಮ್ಮ, ಸಾರಿ ಕಣೆ, ನೀನೊಂದ್ ಸ್ವಲ್ಪ ದೊಡ್ಡವಳಾದ್ಮೇಲೆ ನಿನ್ಗೂ ಜ್ಯೂಸ್ ಕೊಡ್ತೀನಿ, ಆಯ್ತಾ? ಇಶಾನಿ, ತಗೋ. ನನಗ್ ಬೇಡ. ಯಾಕೆ? ಕುಡಿರಿ, ಜ್ಯೂಸ್ ತುಂಬಾ ಚೆನ್ನಾಗಿದೆ. ನಾನು ಬೇಡ ಅಂದೆ, ಕುಡಿಯಲ್ಲ ಅಂತ ಹೇಳಿಲ್ವಲ್ಲ. ಎರಡು ಒಂದೇ ಅಲ್ವಾ? ಯಾಕೆ ಬೇಡ? ಶರದ್,
ಏನ್ ಹೇಳಿದ್ರಿ? ಜ್ಯೂಸ್ ಸಕ್ಕತ್ತಾಗಿದೆ ಅಂದ್ರಿ ಅಲ್ವಾ? ಹೌದು, ಯಾಕೆ? ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಿದ್ರೆ ಇನ್ನೂ ಚಿಲ್ಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಬೇಡ ಅಂದೆ.